ಹಾಗೆಯೇ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನೋಡ್ತಿರ್ಬೋದು ಅಪ್ಪು ಬಾಸ್ ಫೋಟೋ ನನ್ನ ಹಿಂದೆನೇ ಕೂಡ ಇದೆ. ಇದು ಸುಮಾರು ನಮ್ಮ ಮನೆಯಲ್ಲಿ ಅವಾಗಲೇ ಒಂದು 2 ಇಯರ್ಸ್ ಮೇಲೆ ಆಯಿತು ಅಂತ ಅನ್ಕೊಳ್ತೀನಿ. ಓ ಮೈ ಗಾಡ್, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಡೇ, ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಯಾರೆಲ್ಲ ಅಪ್ಪು ಬಾಸ್ ಅಭಿಮಾನಿಗಳಾಗಿರ್ತೀರೋ ಅವರಿಗೆ ತುಂಬ ಸ್ಪೆಷಲ್ ಡೇ ಇವತ್ತು. ಸೊ ಹಾಗಾಗಿ ಹೌದು, ಇವತ್ತು ಮಂಡೇ ಮಾರ್ಚ್ 17ನೇ ತಾರೀಕು ಅಪ್ಪು ಸರ್ ಅವರ ಹುಟ್ಟುಹಬ್ಬ, ಬರ್ತ್ಡೇ ಇದೆ. ಸೊ ಇವತ್ತು ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿರ್ತೀರ ಅವ್ರ ಬರ್ತ್ಡೇನ ಅಂತ ಗೊತ್ತು. ಹಾಗೆಯೇ ಅವರ ಏನಿದೆ ಅವರ ಸ್ಮಾರಕದ ಬಳಿನೂ ಕೂಡ ನೀವು ಹೋಗ್ತಿರ್ತೀರಾ. ಸೊ ಹಾಗಾಗಿ ನಾನು ಕೂಡ ಅವರ ಬರ್ತ್ಡೇನ ತುಂಬ ಸಿಂಪಲ್ಲಾಗೇ ಪೂಜೆ ಮಾಡೋದ್ರಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ನೋಡ್ತಿರ್ಬೋದು ಅಪ್ಪು ಬಾಸ್ ಫೋಟೋ ನನ್ನ ಹಿಂದೆನೇ ಕೂಡ ಇದೆ. ಇದು ಸುಮಾರು ನಮ್ಮ ಮನೆಯಲ್ಲಿ ಅವಾಗಲೇ ಒಂದು 2 ಇಯರ್ಸ್ ಮೇಲೆ ಆಯಿತು ಅಂತ ಅನ್ಕೊತೀನಿ. ಓ ಮೈ ಗಾಡ್, ಭಯ ಆಗ್ತಿದೆ ನನಗೆ ಇವಾಗ ನೋಡಿದ್ರಿ ಅಂತ ಅನ್ಕೊತೀನಿ. ಅಪ್ಪು ಬಾಸ್ ಮೇಲ್ಗಡೆನೆ ನಾನು ಫೋಟೋದಲ್ಲಿ ಹೂವು ಹಾಕ್ಬಿಟ್ಟು ಪೂಜೆನ ಮಾಡಿದ್ದೆ. ಸ್ಟಾರ್ಟಿಂಗ್ ನಾನು ಪೂಜೆ ಮಾಡಿ ಮುಂಚೆನೂ ಕೂಡ ಒಂದ್ಸಲಿ ಹೂನೆಲ್ಲ ಹಾಕ್ಬಿಟ್ಟು ಗಂಜು ಹಚ್ಚೋ ಟೈಮಲ್ಲೂ ಕೂಡ ನನಗೆ ಹೂವು ಕೆಳಗಡೆ ಬಿದ್ದೋಗ್ಬಿಡ್ತು ಫುಲ್ಲು. ಮತ್ತು ಅದನ್ನು ಹಾಕ್ಬಿಟ್ಟು ಅದೇ ಥರ ಪೂಜೆ ಮಾಡಿಕೊಂಡೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬ್ಲಾಗ್ ಮೂಲಕನೇ ನನಗೆ ಅಪ್ಪು ಬಾಸ್ ಕಡೆಯಿಂದ ಆಶೀರ್ವಾದ ಸಿಕ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಪ್ಪು ಬಾಸ್. ಹಾಗೆಯೇ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದನೇ ನೀವು ನಮಗೆ ಆಶೀರ್ವಾದ ಮಾಡ್ತಿದ್ದೀರಾ, ನಮ್ಮನ್ನ ನೋಡ್ತಿದ್ದೀರಾ, ನಮ್ಮನ್ನ ಒಳ್ಳೆ ಕೆಲಸಗಳನ್ನ ಅಂತ ಅಂದ್ಕೊತೀನಿ. ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ಹಾಗೆ ನಿಮ್ಮ ಅಪ್ಪಟ ಅಭಿಮಾನಿಗಳ ಮೇಲೆ ಹೀಗೆ ಸದಾ ಇರಲಿ ಅಂತ ಕೂಡ ನಾನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆ ನನಗೆ ಅಪ್ಪು ಬಾಸ್ ಕಡೆಯಿಂದ ಪ್ರಸಾದ ಸಿಕ್ಕಿದ್ದು. ನಾನು ಒಂಥರ ಮಾತಾಡೋಕ್ಕಾಗ್ತಾಯಿಲ್ಲ, ಒಂಥರ ಎಕ್ಸೆಪ್ಟೇ ಮಾಡಿರಲಿಲ್ಲ. ನಾನು ಸ್ಟಾರ್ಟಿಂಗ್ ಪೂಜೆ ಮಾಡಬೇಕಾದ್ರೂ ಹಂಗೇ ಹೂ ಬೀಳ್ತು. ಇವಾಗಲೂ ಕೂಡ ನೋಡ್ಬೋದು, ನನಗೆ ಯಾವುದೇ ರೀತಿ ಒಂಚೂರು ನನಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಾನು ಇಲ್ಲೇ ನಿಂತ್ಕೊಂಡು ಫೋಟೋ ಹೇಗಿದ್ರು ನಾನು ಹಿಂದೆನೇ ಇದೆಯಲ್ಲ. ಸೊ ಹಾಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಕೊನೆಗೂ ನನಗೆ ಅವ್ರ ಕಡೆಯಿಂದ ಆಶೀರ್ವಾದ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಅಪ್ಪು ಸರ್ ಅಂತ ಹೇಳ್ತೀನಿ. ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಾನು ಮಾಡೋ ಕೆಲಸದ ಮೇಲೆ ಸದಾ ಇರಲಿ ಸರ್. ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಲಾಟ್. ನಾನು ಪೂಜೆನ ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಅಂದರೆ ಅವ್ರಿಗೆ ಇಷ್ಟವಾದ ತಿಂಡಿಗಳು ಆ ಥರ ಏನೂ ನಾನು ನಿಜ ಇಟ್ಟು ನಾನು ಏನೂ ಇಲ್ಲದೇ ಇರೋದೆಲ್ಲ ಹೇಳ್ಬಾರ್ದು. ಸೊ ನಾನು ಏನೂ ಕೂಡ ಇಟ್ಟು ಮಾಡಿಲ್ಲ. ನಾರ್ಮಲ್ ನಾನು ದೇವ್ರ ಮನೆಗೆಲ್ಲ ಪೂಜೆ ಮಾಡಿಬಿಟ್ಟು ಬಂದು ನೆಕ್ಸ್ಟು ಅವ್ರ ಫೋಟೋನೆಲ್ಲ ಒರೆಸ್ಕೊಂಡು ಕುಂಕುಮನೆಲ್ಲ ಹಚ್ಬಿಟ್ಟು ಹೂನ ಹಾಕಿದ್ದಷ್ಟೇ. ಹೂವು ಹಾಕಿ 1-2 ಅಗರಬತ್ತಿನ ಹಚ್ಚಿ ಪೂಜೆ ಮಾಡಿಕೊಂಡೆ ಇವಾಗಷ್ಟೇ. ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ಅವ್ರ ಕಡೆಯಿಂದ ನನಗೆ ಇದೊಂದು ಗಿಫ್ಟು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಗ್ತಾಯಿದೆ ನಾನು ನಿಜ ನೋಡ್ತಾ ಇರ್ಬೋದು. ಒಂಥರ ಬೆವರು ಸ್ಟಾರ್ಟ್ ಆಗ್ತಾಯಿದೆ ನನಗೆ ಮುಖದಲ್ಲಿ. ಫುಲ್ಲು ಇದು ನಮ್ಮ ಮನೇಲಿ ಫೋಟೋ ಬಂದಾಗಲೇ ಸುಮಾರು ವರ್ಷಗಳೇ ಆಯಿತು. ಈ ಥರ ಫೋಟೋನ ಮಾಡಿಸ್ಕೊಂಡು ಬಂದು ಇಟ್ಟಿರೋದು. ನವೀನನ್ನು ಕೂಡ ಅಪ್ಪಟ ಇವರ ಅಭಿಮಾನಿ ಅಂತ ಹೇಳ್ಬೋದು ಇವ್ರು. ಸೊ ನೋಡ್ತಾ ಇರ್ಬೋದು ಮುಖದಲ್ಲಿ ಯಾವ ರೀತಿ ಸ್ಮೈಲ್ ಇದೆ ಅಂತ. ನನ್ನ ಮಗನ ಆಟ ಸಾಮಾನುಗಳೆಲ್ಲ ಸೋಫಾ ಮೇಲೆ ಚೆಲ್ಬಿಟ್ಟಿದ್ದೀನಿ. ಸೊ ಪ್ರಸಾದ ಸಿಕ್ತು. ಅವ್ರ ಕಡೆಯಿಂದ ವೈಟ್ ಕಲರು ಇದು ಸಾಮಂತಿಗೆ ಹೂವು. ಇದು ವೈಟ್ ಕಲರ್ ಸಾಮಂತಿಗೆ ಹೂವು. ಅಂದರೆ ಅಪ್ಪು ಸರ್ಗೆ ವೈಟ್ ಕಲರ್ ಹೂವು ಅಂದರೆ ತುಂಬಾ ಇಷ್ಟ. ಇವತ್ತು ಅವ್ರದ್ದು ಏನಿರುತ್ತೆ ಅವ್ರದ್ದು ಸ್ಮಾರಕದ ಬಳಿ ಫುಲ್ ವೈಟ್ ಕಲರ್ ಹೂವಿಂದನೇ ಅವ್ರಿಗೆ ಜಾಸ್ತಿ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ.
ಅಲ್ಲಿಗಂತೂ ಹೋಗೋಕ್ಕಾಗಿಲ್ಲ. ಹಾಗಾಗಿ ಇಲ್ಲಿಂದನೇ ಪೂಜೆ ಕೂಡ ನಾನು ಮಾಡಿದೆ. ವೈಟ್ ಕಲರ್ ಹೂವು ಹಾಕ್ಬಿಟ್ಟೇ ಮಾಡಿದೆ. ಹಾಗೆ ರಿಟರ್ನ್ ಗಿಫ್ಟ್ ಅಂತ ನನಗೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಗ್ತಾಯಿದೆ ನನಗೆ ಇವತ್ತು. ನಾನು ಏನೋ ಮಾತಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಖುಷಿ ಆಗ್ತಾಯಿದೆ ನನಗೆ. ಹಾಗೆಯೇ ಮತ್ತು ಇನ್ನು ಪೂಜೆ ಮಾಡೋರು ಅಪ್ಪು ಸಾರ್ದು ಇವತ್ತೇನಿದೆ ಹುಟ್ಟಿದ ದಿನ. ಇವತ್ತಿನ ದಿನ ಅವ್ರಿಗೆ ಏನೇನು ಇಷ್ಟ ಆಗಿರುತ್ತೆ ಅದನ್ನು ಮನೇಲಿ ಮಾಡಿರ್ತಾರೆ. ಒಂಥರ ಎಡೆ ಥರ ಎಲ್ಲ ಇಡ್ತಾರೆ. ಅವ್ರಿಗೆ ನಾನ್ ವೆಜ್ ಊಟ ಆ ಥರ ಎಲ್ಲ ಸ್ವಲ್ಪ ತುಂಬ ಇಷ್ಟ ಅಂತೆ. ಸೊ ಅವ್ರಿಗೆ ನಾನ್ ವೆಜ್ ಊಟ ಆ ಥರ ಎಲ್ಲ ಇಷ್ಟ. ಸೊ ಮಾಡೋರು ಆ ರೀತಿ ಎಲ್ಲ ಮಾಡ್ತಾರೆ. ನಾನು ಮಾಮೂಲಿ ಪೂಜೆ ಅಷ್ಟೇ ಯಾವಾಗಲೂ ಮಾಡೋದು. ಅಂದರೆ ಡೈಲಿ ರೆಗ್ಯುಲರ್ ಪೂಜೆ ಫೋಟೋ ಇಟ್ಕೊಂಡಿದ್ದೀವಿ. ಸೊ ಡೈಲಿ ರೆಗ್ಯುಲರ್ ಪೂಜೆ ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಅಂದರೆ ದೇವ್ರ ಫೋಟೋಕ್ಕೆ ನಾವು ಪೂಜೆ ಮಾಡಬೇಕಾದ್ರೆ ಯಾರು ಎಕ್ಸ್ಪೈರ್ ಆಗಿರ್ತಾರೋ ದೇವ್ರ ಫೋಟೋನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಎಕ್ಸ್ಪೈರ್ ಆಗೋರ ಫೋಟೋ ಮುಂದೆ ನಾವು ಪೂಜೆನ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಫಸ್ಟು ದೇವ್ರ ಮನೆ ಕೆಲಸ ಏನಿದೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಫಸ್ಟು ಪೂಜೆನ ಮಾಡಿ ಬಿಟ್ಬಿಡ್ತೀನಿ. ಆನಂತರ ಬಂದು ನಾನು ಸರ್ ಫೋಟೋಗೆ ಪೂಜೆನ ಮಾಡುವಂಥದ್ದು. ಇವಾಗಲೂ ಕೂಡ ಹಾಗೇ ಫಸ್ಟು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ನಂತರ ಅಪ್ಪು ಸರ್ ಫೋಟೋಗೆ ಸೆಪ್ರೇಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಂದು ಹೂವನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡಿರುವಂಥದ್ದು. ಖುಷಿ ಆಗ್ತಾಯಿದೆ ಗೈಸ್ ನನಗೆ ಇವತ್ತು. ಒಂಥರ ಹಂಗೆ ಅಲ್ವಾ, ಒಂಥರ ಕೊಂಡೇ ಇರಲ್ಲ ನಾವು ಯಾವುದೋ ಒಂದು ಕಡೆಯಿಂದ ಈ ರೀತಿ ನಮಗೆ ಬರುತ್ತೆ ಸಿಗುತ್ತೆ ನಮಗೆ ಅಂತ. ಸೊ ಆ ಥರ ತುಂಬ ಬಯಸಿ ಹಿಂದೆ ಹೋಗಿ ಸಿಕ್ಕಿದಾಗ ಸಿಗೋ ಖುಷಿನೇ ಬೇರೆ. ಅಂದ್ಕೊಂಡೇ ಇರಲ್ಲ ಆ ಟೈಮಲ್ಲಿ ಬಂದು ನಮ್ಮ ಕಾಲ ಹತ್ರ ಬೀಳೋ ಅಂಥದ್ದೇ ಬೇರೆ. ಸೊ ಆ ಖುಷಿನೇ ಬೇರೆ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾಯಿದೆ ಇವತ್ತು. ಹಾಗೆಯೇ ಮತ್ತು ಇನ್ನೇನಿಲ್ಲ, ಇವಾಗ ಇನ್ನು ನೆಕ್ಸ್ಟು ಇವತ್ತು ಹುಡುಗರು ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಆವಾಗಲೇ ಒಂದು 3 ಡೇಸ್ ಆಯಿತು. ಅವ್ರಿಗೆ ಸ್ವಲ್ಪ ಓರಲ್ಲೆಲ್ಲ ಇರುತ್ತಲ್ಲ, ಹಾಗಾಗಿ ಇವತ್ತಿಂದ ರೈಟಿಂಗ್ ಎಕ್ಸಾಮ್ ಇದೆ. ನೋಡಬೇಕು ಇನ್ನೊಂದು ವಾರದಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಸ್ಕೂಲು. ಹಾಲಿಡೇ, ಇನ್ನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಒಂಥರ ಖುಷಿ ಇದೆ, ಹಾಗೆ ಒಂದು ಕಡೆ ಬೇಜಾರು ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಖುಷಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇನ್ನೇನು ರಜೆ ಬಂತಲ್ಲ ಅಂತ ಹೇಳ್ಬಿಟ್ಟು ಖುಷಿ ಇದೆ. ಹುಡುಗರಿಗಂತೂ ಎಷ್ಟೊತ್ತಿಗೆ ರಜೆ ಸಿಗುತ್ತೋ ಸಮ್ಮರ್ ಹಾಲಿಡೇಸ್ ಊರಿಗೆ ಹೋಗ್ತೀವಿ ಅಂತ ಕಾಯ್ತಾ ಇದ್ದಾರೆ, ಕಾತು ದಿಗಾಲಲ್ಲಿ ಅಂತ ಹೇಳ್ಬೋದು. ಇನ್ನು ನನಗೇನಪ್ಪ ಅಂದರೆ ಏನೋ ಗೊತ್ತಿಲ್ಲ, ಈ ಸಲ ಒಂಥರ ಬೇಜಾರಾಗ್ತಾ ಇದೆ. ರಜೆ ಸಿಗ್ತಾ ಇದೆ ಆದರೂ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ಬೇಜಾರಿದೆ. ಅಂದರೆ ಯಾವ ಸತಿನೂ ಎಲ್ಲೂ ಹೋಗ್ತಾ ಇರಲಿಲ್ಲ. ತುಂಬ ಕಡಿಮೆ ನಾವು ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಬೇರೆ ಬೇರೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ಅಷ್ಟೇ. ತುಂಬ ಒಂದು 2 ಡೇಸ್ 3 ಡೇಸು ಹೊರಗಡೆ ಔಟ್ಸೈಡ್ ಅಂತ ನಾವು ಎಲ್ಲೂ ಹೋಗ್ತಾ ಇರಲಿಲ್ಲ. ಸೊ ಈ ಸಲಿನೂ ಹಾಗೇ ನೋಡಬೇಕು. ಯಾವುದೇ ರೀತಿ ಏನೂ ಕೂಡ ಪ್ಲ್ಯಾನ್ ಇಲ್ಲ ಸಮ್ಮರ್ಗೆ ಅಂತ ಹೇಳ್ಬೋದು. ನೋಡೋಣ, ಇನ್ನೂ ಒಂದು ವೀಕ್ ಇದೆ ಅಲ್ಲ, ಆಮೇಲೆ ಯೋಚನೆ ಮಾಡೋಣ. ಮತ್ತು ಇನ್ನು ಇವಾಗಂತೂ ಬಿಸಿಲು ಅಂದರೆ ತುಂಬ ಬಿಸಿಲಿದೆ. ಹೊರಗಡೆ ಹೋಗಿ ಒಂದು 5 ನಿಮಿಷ ಮುಖ ಕೊಟ್ಟು ನಿಂತ್ಕೊಳ್ಳೋಕ್ಕಾಗಲ್ಲ. ಅಥವಾ ಬಿಸಿಲಲ್ಲಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ರೂ ಆಗೋದೇ ಇಲ್ಲ. ನನಗಂತೂ ಆವಾಗಲೇ ವಾಯ್ಸೇ ಬರ್ತಾ ಇಲ್ಲ, ಗಂಟ್ಲೆಲ್ಲ ಒಣಗೆ ಹೋಗ್ಬಿಟ್ಟೈತೆ. ಒಂಥರ ಏನೋ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದ. ಇವಾಗಂತೂ ಹುಡುಗರು ಕೂಡ ಹಾಫ್ ಡೇ ಸ್ಕೂಲ್ ಇರೋದು, ಅವ್ರಿಗೆ ಎಕ್ಸಾಮ್ ಎಲ್ಲ ರೈಟಿಂಗ್ ಇರೋದು ಹಾಫ್ ಡೇ ಅಲ್ವಾ, ಹಾಗಾಗಿ ಮಧ್ಯಾಹ್ನಕ್ಕೆ ಬರ್ತಾರೆ. ಸ್ವಲ್ಪ ಅವ್ರಿಗೋಸ್ಕರ ಏನಾದರೂ ತಣ್ಣಗಿರೋದನ್ನ ಮಾಡೋಣ. ಐಸ್ ಕ್ರೀಮ್ ಕೇಳ್ತಾಯಿದ್ರು, ಹಾಗೆಯೇ ಆರೆಂಜ್ ಇತ್ತು, ಅದರಲ್ಲೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಮೌಲ್ಡ್ನ ತರಿಸ್ಕೊಂಡಿದ್ನಲ್ಲ, ಅದು ತುಂಬ ಯೂಸ್ ಆಗ್ತಿದೆ ನನಗೆ ಅಂತ ಹೇಳ್ಬೋದು ಈ ಟೈಮಲ್ಲಿ. ಆ ಮೌಲ್ಡ್ನ ಬಳಸ್ಕೊಂಡು ನಾನು ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೇ ಬಂದು ಖುಷಿಯಾಗಿ ತಿಂತಾರೆ. ಮಾಡೋಣ ಬನ್ನಿ ಇವಾಗ. ನೆಕ್ಸ್ಟ್ ಇಲ್ಲಿ ನಾನು ಐಸ್ ಕ್ರೀಮ್ನ ಮಾಡ್ಕೊಳ್ಳೋದಕ್ಕೆ ಒಂದು 5 ಇಲ್ಲಿ ಆರೆಂಜನ್ನ ತೊಗೊಂಡಿದ್ದೀನಿ. ತುಂಬ ಫ್ರೆಶ್ಶಾಗಿ ತುಂಬ ಕಲರಾಗಿತ್ತು. ಫ್ರೂಟ್ಸ್ ಅಂತೂ ನನಗಂತೂ ಸಖತ್ ಇಷ್ಟ ಈ ಥರ ಫ್ರೂಟ್ಸಲ್ಲಿ ಮಾಡೋದು ಅಂತ ಹೇಳಿದ್ರೆ. ಸೊ ಹಾಗಾಗಿ ಇವತ್ತೊಂದು ಡಿಫ್ರೆಂಟ್ ರುಚಿಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಸರಳವಾಗಿಯೇ ಹೆಚ್ಚಿಗೆ ಯಾವುದೇ ರೀತಿ ಇಂಗ್ರೀಡಿಯೆಂಟ್ನ ನಾನು ಹಾಕ್ತಾಯಿಲ್ಲ. ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಮಕ್ಳುಗಳು ಕೇಳ್ತಾನೆ ಇರ್ತಾರೆ ಹೊರಗಡೆಯಿಂದ. ನಾವೇ ಹೋಗಿ ಒಂದು 10 ನಿಮಿಷ ಆಚೆಯಿಂದ ಬಂದ ತಕ್ಷಣ ಸ್ವಲ್ಪ ಕೋಲ್ಡಾಗಿರೋದು ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಇನ್ನು ಮಕ್ಳುಗಳಂತೂ ಹೊರಗಡೆ ಈ ರೀತಿ ಹೋಗಿ ಬಂದಾಗಂತೂ ಕೇಳೋದು ಬೇಡ. ನನಗಂತೂ ರಿಷು ಮೋಕ್ಷಿ ತುಂಬಾ ಹಿಂಸೆ ಕೊಟ್ಬಿಡ್ತಾರೆ, ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿಬಿಟ್ಟು. ಸೊ ನಾನು ಹೊರಗಡೆಯಿಂದ ಕೊಡಿಸೋದು ತುಂಬ ಕಡಿಮೆ ಐಸ್ ಕ್ರೀಮ್ ಎಲ್ಲ. ಸೊ ಹಾಗಾಗಿ ಮನೇಲೇ ಮಾಡೋಣ, ಹೇಗಿದ್ರೂ ಫ್ರೂಟ್ಸ್ ಇರುತ್ತೆ ಅಲ್ವಾ, ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು. ಇದರಲ್ಲೇ ಸ್ವಲ್ಪ ಫ್ರೂಟ್ಸ್ ಕೊಟ್ಟರು ತಿನ್ನೋದು ಕಡಿಮೆ,
ಅದೇ ಥರ ಈ ಥರ ಎಲ್ಲ ಬಳಸ್ಕೊಂಡು ಅದು ಇದು ಮಾಡ್ತಾಯಿದ್ರೆ ಒಂದು ಹೆಲ್ತಿ ಫುಡ್ ನಾವೇ ಕೊಟ್ಟಂಗೆ ಆಗುತ್ತೆ ಮಕ್ಳುಗಳಿಗೆ. ಹೊರಗಡೆ ಕೊಡಿಸೋದಕ್ಕಿಂತ ಮನೇಲೇ ಮಾಡಿಕೊಟ್ರೆ ತುಂಬ ನ್ಯಾಚುರಲ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲೊಂದು 5 ಆರೆಂಜನ್ನು ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದು ಹಾಗೆಯೇ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಒಳಗಡೆ ಏನು ಬೀಜಗಳಿರುತ್ತೋ ಅದನ್ನೆಲ್ಲ ತೊಗೊಬಿಡಬೇಕು. ಏಕೆ ಅಂತ ಹೇಳಿದ್ರೆ ಸ್ವಲ್ಪ ಕಹಿ ಕಹಿ ಬಂದ್ಬಿಡುತ್ತೆ. ಸೊ ಮಿಲ್ಕ್ ಶೇಕೆ ಆಗಲಿ ಅಥವಾ ಈ ರೀತಿ ಐಸ್ ಕ್ರೀಮೇ ಮಾಡುವಾಗಲಿ ಬೀಜಗಳು ಏನಿರುತ್ತೋ ಅದನ್ನು ನಾವು ಆದಷ್ಟು ತೆಗೆಯೋದಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ಶುಗರ್ ಬೇಕೋ ಅಷ್ಟು ಶುಗರ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇನ್ನು ಎಕ್ಸ್ಟ್ರಾ ಏನೂ ಕೂಡ ನಾನು ಹಾಕ್ಕೊಂಡಿಲ್ಲ. ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೋಲ್ಡ್ ಹಾಲು ಕೂಡ ನಾವು ಸೇರಿಸ್ಕೋಬೋದು. ನಾನು ಯಾವುದನ್ನು ಕೂಡ ಸೇರಿಸ್ಕೊಂಡಿಲ್ಲ, ಬರೀ ಫ್ರೂಟ್ಸಲ್ಲೇ ಮಾಡ್ತಾ ಇರುವಂಥದ್ದು. ಈ ಆರೆಂಜಲ್ಲಿ ತುಂಬಾ ಒಂದು ರೀತಿ ವಿಟಮಿನ್ಸ್ ಇರುತ್ತೆ. ಹಾಗೆಯೇ ತುಂಬ ಒಂದು ರೀತಿ ಏನಂತಾರೆ ಇದರಲ್ಲಿ ತುಂಬಾ ಒಂದು ನೀರಿನಂಶ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಕ್ಸ್ಟ್ರಾ ನಾನು ಯಾವುದೇ ರೀತಿ ಇಂಗ್ರೀಡಿಯೆಂಟ್ನ ನಾನು ಸೇರಿಸ್ದಂತೆ ತುಂಬ ನ್ಯಾಚುರಲಾಗೇ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀರು ಹಾಕ್ತಂತೇ ನುಣ್ಣಗೆ ಪೇಸ್ಟ್ ರೀತಿಯೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ನಂತರ ಅದನ್ನು ಫಿಲ್ಟರ್ ಮಾಡ್ಕೊಬೋದು. ಫಿಲ್ಟರ್ ಮಾಡ್ಕೊಂಡಿಲ್ಲ ಅಂದರೂ ತೊಂದರೆ ಏನಿಲ್ಲ, ಬೀಜಗಳೆಲ್ಲ ಮುಂಚಿತವಾಗಿ ತೆಗೆದಿರ್ತೀವಲ್ಲ, ಹಾಗಾಗಿ ಫಿಲ್ಟರ್ ಮಾಡ್ಕೊಳ್ದೇ ಇದ್ರೂ ನಡೆಯುತ್ತೆ. ಹಾಗೆ ಇದನ್ನು ಫಿಲ್ಟರೆಲ್ಲ ಆಗಿದ ನಂತರ ಇಲ್ಲಿ ನಂದು ಏನು ಮೌಲ್ಡ್ ಇತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿದೆ. ಸೊ ಅದನ್ನು ಕೂಡ ಇವಾಗ ಫಿಲ್ ಮಾಡ್ತಾಯಿದ್ದೀನಿ ಆರೆಂಜಿಂದ. ನೆಕ್ಸ್ಟ್ ಇದನ್ನೆಲ್ಲ ಸ್ವಲ್ಪ ಫ್ರೀಝರ್ನಲ್ಲಿ ಓವರ್ ನೈಟ್ ಇಟ್ಟಿದ್ರೂ ನಡೆಯುತ್ತೆ, ಇಲ್ಲ ಒಂದು 4 ಇಂದ 5 ಅವರ್ಸ್ ಇಟ್ಟಿದ್ರೂ ತುಂಬ ಚೆನ್ನಾಗಿ ಒಂದು ಚೋಕೋಬಾರ್ ರೀತಿಯಲ್ಲಿ ನಮಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ತುಂಬಾ ಕ್ಯೂಟಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ. ಹಾಗೆ ಹುಡುಗರಿಗೂ ಕೂಡ ತುಂಬಾ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದರು ಕೂಡ. ಹಾಗೆಯೇ ಇವತ್ತೊಂದು ರೀತಿ ನನಗೆ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಅಪ್ಪು ಬಾಸ್ ಕಡೆಯಿಂದ, ಹಾಗೆ ಅವರು ಹುಟ್ಟಿದಬ್ಬ ದಿನ. ಹಾಗೆಯೇ ಅದೇ ಖುಷಿಯಲ್ಲಿ ಈ ವಿಡಿಯೋನ ನಾನು ಹೆಣ್ಣು ಮಾಡ್ತಾ ಇದ್ದೀನಿ. ಜೊತೆಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಅಪ್ಪು ಸರ ಅಪ್ಪಟ ಅಭಿಮಾನಿಗಳು ಯಾರೆಲ್ಲ ಆಗಿರ್ತಿರೋ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.